ಹಾಯ್ ನಮಸ್ತೆ. ಇವತ್ತು ನೋಡಿ ಇವು ಸ್ನ್ಯಾಕ್ಸ್ಗಳು ಅಂದರೆ ಸಂಜೆ ಟೀ ಟೈಮಿಗೆ ತಿನ್ನುವ ಒಂದು ಸ್ನ್ಯಾಕ್ಸ್ಗಳು. ಇದು ಹಲಸಿನಕಾಯಿ ಚಿಪ್ಸು, ಇದು ಬಾಳೆಕಾಯಿ ಚಿಪ್ಸು. ಓಕೆನಾ? ನೋಡಿ, ಇದು ಬೋಟಿ. ಈ ಬೋಟಿ ಇದೆ ಅಲ್ವಾ, ಚಿಕ್ಕ ವಯಸ್ಸಿನ ಮಕ್ಕಳಿಂದ ಹಿಡಿದು ಏಜ್ ಆಗಿರುತ್ತಲ್ವ, ದೊಡ್ಡೋರ್ವರೆಗೂ ಈ ಬೋಟಿ ಅಂದರೆ ತುಂಬ ಇಷ್ಟಪಡ್ತಾರೆ. ಮತ್ತು ಈ ಬೋಟಿಯನ್ನು ನಾವು ಮಾರ್ಕೆಟಿಂದ ತಂದು ಕರೆದ್ರೆ ಅದು ಈ ಥರ ಚೆನ್ನಾಗಿ ಆಗೋದಿಲ್ಲ. ಇದು ರೆಡಿಯಲ್ಲೇ ತಗೊಂಡು ತಿಂದು ಟೇಸ್ಟ್ ಮಾಡಿ ನೋಡಿ. ನಾವು ಮಾರ್ಕೆಟಿಂದ ಹಾಗೆ ರೆಡಿ ಸಿಗುತ್ತಲ್ವ, ಅಂದರೆ ತಂದ ತಕ್ಷಣ ಕರೆದಿಟ್ಕೊಬೇಕು. ಆ ಥರ ಸಿಕ್ಕಿರುತ್ತೆ. ಅದನ್ನು ನಮಗೆ ಕರೆದ್ರೆ ಈ ಥರ ಆಗಲ್ಲ, ಎಣ್ಣೆ ಆಗಿರುತ್ತೆ ಅಥವಾ ಸಣ್ಣಕ್ಕಾಗಿರುತ್ತೆ. ಇದು ಬೋಟಿ ರೆಡಿಯಾಗಿರೋ ಒಂದು ಬೋಟಿಯನ್ನು ತಗೊಂಡು ಬಂದು ಚಿಕ್ಕ ಅಂಗಡಿಗಳಲ್ಲಷ್ಟೇ ಸಿಗೋದು. ಪೇಟೆಗಳಲ್ಲೆಲ್ಲ ಮತ್ತು ದೊಡ್ಡ ಅಂಗಡಿಗಳಲ್ಲೆಲ್ಲ ಈ ಬಾಳೆಕಾಯಿ ಚಿಪ್ಸು ಮತ್ತು ಈ ಹಲಸಿನಕಾಯಿ ಚಿಪ್ಸು ಅಷ್ಟೇ ಸಿಗುತ್ತೆ. ಈ ಬೋಟಿ ಸ್ಪೆಷಲ್ಲಾಗಿ ಹಳ್ಳಿಗಳಲ್ಲಿ ಚಿಕ್ಕ ಅಂಗಡಿಗಳಲ್ಲಿ ಅಷ್ಟೇ ಸಿಗುತ್ತೆ. ಮತ್ತು ನನಗೂ ಕೂಡ ಚಿಕ್ಕಂದಿನಿಂದ ಈ ಬೋಟಿ ಅಂದರೆ ತುಂಬ ಇಷ್ಟ. ಯಾವತ್ತಾದರೂ ಬೇಜಾರಾದಾಗ ಈ ಚಿಪ್ಸು ಮತ್ತು ಬಾಳೆಕಾಯಿ ಚಿಪ್ಸು ಇವೆಲ್ಲ ತಿಂದುಬಿಟ್ಟು ಬೇಜಾರಾದಾಗ ನಾನು ಕೂಡ ಒಂದು ಬೋಟಿ ಕವರಲ್ಲಿ ಸಿಗುತ್ತೆ, ಇದು ಒಂದು ಪ್ಯಾಕೆಟ್ ತಗೊಂಡು ತಿಂತೀನಿ ನಾನು ಕೂಡ. ನೀವು ಕೂಡ ತಂದಿದ್ರೆ ಟೇಸ್ಟ್ ನೋಡಿ, ಓಕೆನಾ? ಒಂಥರ ಚೆನ್ನಾಗಿರುತ್ತೆ. ಇದು ಹಾಗಂತ ತುಂಬ ತಿನ್ನೋದಲ್ಲ, ಯಾವಾಗೋ ಬೇಜಾರಾದಾಗಷ್ಟೇ ಒಂದು ತಿನ್ನಬೇಕು. ಅದು ಚಿಕ್ಕ ವಯಸ್ಸಿನ ಒಂದು ನೆನಪು. ನಾವು ಬಸ್ಸಲ್ಲೆಲ್ಲ ಹೋಗುವಾಗ ಅಲ್ಲಿ ನೋಡ್ತಿದ್ವಿ, ಚಿಕ್ಕ ಮಕ್ಕಳು ಅಳ್ತಾರಲ್ಲ, ಅತ್ತಾಗ ಒಂದು ಬೋಟಿ ಕೈಯಲ್ಲಿ ತೆಗ್ದು ಹಿಂಗೆ ಕೈಯಲ್ಲಿ ಕೊಡ್ತಾಯಿದ್ರು. ಆ ಮಕ್ಕಳು ಊರು ಬರೋವರೆಗೂ ಹಾಗೆ ತಿಂತಾನೇ ಇರ್ತಾಯಿದ್ರು, ನಾವು ನೋಡ್ತಿದ್ವಿ. ಈಗೂ ಕೂಡ ಚಿಕ್ಕ ಮಕ್ಕಳಿಗೆ ಏನಾದರೂ ಹಠ ಮಾಡಿದಾಗ ಈ ಕುರ್ಕುರೆ ಲೇಸು ಬೇಕು ಅಥವಾ ಈ ಚಿಪ್ಸ್ಗಳು ಬೇಕು ಮಾಡಿಕೊಡಿ ಅಂದಾಗ ತಕ್ಷಣಕ್ಕೆ ಈ ಬೋಟಿ ಸಿಗುತ್ತಲ್ವ, ತರಿಸ್ಕೊಟ್ಬಿಟ್ರೆ ಅವು ತಿಂತಾ ಇರ್ತಾವೆ. ನಾವು ಈ ಬಾಳೆಕಾಯಿ ಹೆಚ್ಕೊಳ್ಳೋದು ಇದೆಲ್ಲ ಮಾಡ್ಕೊಳ್ಳೋದು ರೆಡಿ ಮಾಡೋಕ್ಕೆ ಸ್ವಲ್ಪ ಲೇಟ್ ಆಗುತ್ತಲ್ವ. ಇದು ತಯಾರಾಗೋದ್ರೊಳಗೆ ಈ ಬೋಟಿ ಸಿಕ್ಬಿಡುತ್ತೆ ನೋಡಿ ಅಂಗಡಿನಲ್ಲಿ. ಹಾಗೆ ಚೆನ್ನಾಗಿರುತ್ತೆ, ಟೇಸ್ಟಿಯಾಗಿರುತ್ತೆ. ಒಂದು ಸಾರಿ ನೀವು ಟೇಸ್ಟ್ ನೋಡಿ, ಈ ಬೋಟಿಯನ್ನು ತಂದು ತಿಂದು ನೋಡಿ. ಓಕೆ. ಮತ್ತು ಈ ಸಂಜೆ ಸ್ನ್ಯಾಕ್ ಟೈಮಲ್ಲಿ ಇದೆಲ್ಲ ಬೇಕಾಗುತ್ತಲ್ವ, ಎಲ್ಲರಿಗೂ ಟೀ ಕುಡಿಯೋ ಸಮಯದಲ್ಲಿ ಬೇಕಾಗುತ್ತೆ. ಆವಾಗ ಒಂದು ಸಾರಿ ನೀವು ತಿಂದು ನೋಡಿ, ಓಕೆನಾ? ಈ ಸ್ನ್ಯಾಕ್ಸ್ಗಳ ಬಗ್ಗೆ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಓಕೆ, ಬಾಯ್.